ಹಲೋ ಹಾಯ್ ಫ್ರೆಂಡ್ಸ್, ನಾನು ಚಂದ್ರು ಮಾತಾಡ್ತಾ ಇರೋದು. ಇವತ್ತು ನನ್ನ ಹತ್ರ ಒಂದು OnePlus 5T ಫೋನ್ ಬಂದಿದೆ. ಅದು ಏನಪ್ಪ ಪ್ರಾಬ್ಲಮ್ ಅಂದರೆ ಚಾರ್ಜಿಂಗ್ ಪ್ರಾಬ್ಲಮ್ಮು. ಚಾರ್ಜಿಂಗ್ ಯಾವ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ಪಿನ್ನಲ್ಲಿಲ್ಲ, ಸ್ಟಿಪ್ಪಲ್ಲಿಲ್ಲ. ಇದು ಮದರ್ ಬೋರ್ಡಲ್ಲಿ ಕನೆಕ್ಟ್ರ್ ಬರುತ್ತಲ್ಲ, ಅದು ಡ್ಯಾಮೇಜ್ ಆಗುತ್ತೆ. ಆಲ್ಮೋಸ್ಟ್ ಅದು ನಾನು ಆಲ್ರೆಡಿ ಫೋನಲ್ಲಿ ಇದೇ ಪ್ರಾಬ್ಲಮ್ಮು ಬೆಳೆಸಿಕೊಂಡಿದೆ. ಒಂದೊಂದು ಟೈಮ್ಲಿ ಚಾರ್ಜಿಂಗ್ ತಗೊಳ್ಳೋದು, ಫಾಸ್ಟ್ ಚಾರ್ಜ್ ಆಗೋದು, ಒಂದೊಂದು ಟೈಮ್ಲಿ ಚಾರ್ಜಿಂಗ್ ಆಗೋಲ್ಲ, ಒಂದೊಂದು ಸತಿ ಸ್ವಿಚ್ ಆಫ್ ಮಾಡಾಕಿದ್ರೆ ಚಾರ್ಜಿಂಗ್ ಆಗೋದು, ಈ ಥರ ಪ್ರಾಬ್ಲಮ್ಗಳು ಮಾಡ್ತಾ ಇರ್ತದೆ. ಅದು ಯಾವುದು ಅಂದರೆ OnePlus 5T. ನೋಡಿ, ಆಲ್ರೆಡಿ ತೆಗೆದಿದ್ದೀನಿ, ಒಂದು ವೀಡಿಯೋ ಮಾಡೋಣ ಅಂತ ಇದನ್ನು ನೋಡಿ. ಇದೆ OnePlus 5T ಇದೆ. ಇದ್ರದ್ದು ಮದರ್ ಬೋರ್ಡ್ ಬಂದ್ಬಿಟ್ಟು ಇದಿದೆ ನೋಡಿ. ನೀಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ನಾನಿವಾಗ ಶೋ ಆಫ್ ಮಾಡ್ತಾಯಿದ್ದೀನಿ. ಇದು ಕನೆಕ್ಟ್ರು ಪ್ರಾಬ್ಲಮ್ ಇದೆ. ಯಾವುದು ಕನೆಕ್ಟ್ರ್ ಅಂತ ಈ ವಿಡಿಯೋದಲ್ಲಿ ನೀಟಾಗಿ ತೋರಿಸ್ತೀನಿ. ಯಾವ ಥರ ಇದನ್ನ ಚೇಂಜ್ ಮಾಡಬೇಕು ಅಂತ ನಾನು ನಿಮಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಮೈಕ್ರೋಸ್ಕೋಪು. ಈ ಥರ ಒಂದು ಟೂಲ್ ಇದ್ದರೆ ಆರಾಮ್ಸೆ ಮಾಡ್ಬೋದು ಕೆಲಸನ. ಅಂದರೆ ಹಂಗೇ ನಿಮಗೆ ಸ್ಕಿಲ್ಲು ಇರಬೇಕು, ಹ್ಯಾಂಡ್ ಸ್ಕಿಲ್ ಇರಬೇಕು. ನೀಟಾಗಿ ಒಂಚೂರು ಡ್ಯಾಮೇಜ್ ಆಗಿದೆ, ಇನ್ಸೈಡು ಔಟ್ಸೈಡು CPU ಇರುತ್ತೆ, ಚೆಕ್ ಮಾಡಿಕೊಂಡು ಅದ್ರ ಮೇಲೆ ಸೇಫ್ಟಿಯಾಗಿ ಯಾವ್ದಾರೆ ಅಲ್ಯೂಮಿನಿಯಮ್ದು ಟೇಪ್ ಬರುತ್ತೆ, ಅದನ್ನ ಫಿಟ್ ಮಾಡಿ ನೀವು ಮಾಡಿದ್ರೆ ನೀಟಾಗಿ ಕೆಲಸ ಬರುತ್ತೆ ಫ್ರೆಂಡ್ಸ್. ಈಗ ತೋರಿಸ್ತೀನಿ, ನೀವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.